ಹೆಲಿಕಾಪ್ಟರ್ ಬಿದ್ದಿದೆ ಅಂದ್ರೆ ಈ ದುರಂತದಿಂದ ಪ್ರಾಣ ಕಳ್ಕೊಂಡಿದ್ದು ಬರೋಬ್ಬರಿ 41 ಮಂದಿ. ಮದ ಏರ್ತು ಅಂದ್ರೆ ಅಲ್ಲಿ ಗಜ ರಾಂಗ್ ಆಯ್ತು ಅಂತಾನೆ ಅರ್ಥ. ಸಾಕಷ್ಟು ವಿವಾದಗಳು ಈ ಉತ್ಸವದ ಬಗ್ಗೆ ನಡೀತಾನೆ ಇದೆ. ಇಲ್ಲೊಂದು ಪ್ರಾಣಿ ಸೋಷಿಯಲ್ ಮೀಡಿಯಾವನ್ನ ಬಳಸ್ತಾ ಇದೆ. ಗ್ರಹಚಾರ ಕೆಟ್ರೆ ನಾವು ರೋಡ್ ಸೈಡ್ ಅಲ್ಲಿ ನಿಂತಿದ್ರು ಸತ್ತು ಹೋಗ್ಬೇಕಾಗುತ್ತೆ. ಒಂದೊಂದು ಅಪಘಾತ ಕೂಡ ಬೆಚ್ಚಿ ಬೀಳಿಸುತ್ತೆ. ಆ ಸಿಚುವೇಶನ್ ಅನ್ನು ನಾವು ಈ ಗ್ರಾಫಿಕ್ಸ್ ಅಲ್ಲಿ ತೋರಿಸ್ತಾ ಇರೋದು. ವೆಲ್ಕಮ್ ಬ್ಯಾಕ್. ಐಎಂಎ ವಂಚಕ ಮನ್ಸೂರ್ ಏನು ವಿಡಿಯೋ ರಿಲೀಸ್ ಮಾಡ್ದ. ಈಗ ಸೆಕೆಂಡ್ ವಿಡಿಯೋ ವಿದೇಶದಿಂದ. ಆ ಬಳಿಕ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಮತ್ತಷ್ಟು ಎಚ್ಚೆತ್ತುಕೊಂಡಿದೆ. ದಿಢೀರಾಗಿ SIT ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. 600 ಕೆಜಿ ಚಿನ್ನದ ಗಟ್ಟಿ, 120 ಕೆಜಿ ಚಿನ್ನಾಭರಣ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲಿಂದ? ಐಎಂಎ ಕಚೇರಿಯಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಆಸ್ತಿ ಇರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಈ ಹಿಂದೆನೆ ಮನ್ಸೂರ್ ಖಾನ್ ಹೇಳಿಕೆ ನೀಡಿದ್ದನ್ನ ನೆನಪು ಮಾಡ್ಕೋಬಹುದು. ವಿಡಿಯೋ ಬಳಿಕ ಇದೀಗ SIT ಪರಿಶೀಲನೆಯನ್ನ ನಡೆಸ್ತಾ ಇದೆ. ಐಎಂಎ ಗೋಲ್ಡ್ ಕಚೇರಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಗ್ರಾಹಕರ ಚಿನ್ನಾಭರಣ ಸೇರಿದಂತೆ SIT ಅಧಿಕಾರಿಗಳು ಸಾಕಷ್ಟು ವಸ್ತುಗಳು, ದಾಖಲೆಗಳನ್ನು ವಶಪಡಿಸಿಕೊಳ್ಳೋ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಇದೊಂಥರ ಬಗೆದಷ್ಟು ಆಳ ಇದೆ ಅಂತ ಹೇಳ್ಬೇಕು ಐಎಂಎ ಕೇಸು. ನೋಡಿ, ಈ ಆಫೀಸನ್ನ ಇವಾಗ ಸರ್ಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಚಿನ್ನಾಭರಣ ಸಿಕ್ಕಿದೆ, ಸಾಕಷ್ಟು ಆಸ್ತಿ ಸಿಕ್ಕಿದೆ, ವ್ಯಾಲ್ಯೂಬಲ್ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಪ್ರತಿನಿಧಿ ಮುನಿರಾಜು ಐಎಂಎ ಆಫೀಸ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಏನ್ ನಡೀತಾ ಇದೆ ತಿಳ್ಕೊಳ್ಳೋಣ. ಏನ್ ನಡೀತಾ ಇದೆ ಮುನಿರಾಜು? ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸೊ ಈ ವಿಡಿಯೋ ಬಳಿಕ ಈಗ SIT ಟೀಮ್ ಇಲ್ಲಿ ಪರಿಶೀಲನೆ ನಡೆಸ್ತಾ ಇದೆಯಾ? ಮೊದಲು ಯಾಕೆ ಪರಿಶೀಲನೆ ನಡೆಸ್ತಾ ಇಲ್ಲ? ಮತ್ತು ಏನೇನು ಸಿಕ್ಕಿದೆಯಂತೆ ಒಳಗಡೆ? ಶ್ರೀಲಕ್ಷ್ಮಿ, ನಿನ್ನೆ ಏನು ಮನ್ಸೂರ್ ಖಾನ್ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ರು. ಆ ವಿಡಿಯೋದಲ್ಲಿ ಸುಮಾರು 600 ಕೆಜಿ ಬುಲಿಯನ್ ಚಿನ್ನ ಇದೆ, ಮತ್ತೆ 120 ಕೆಜಿ ಚಿನ್ನಾಭರಣ ಇದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ನಂತರ ಈಗ SIT ಅಧಿಕಾರಿಗಳ ದಿಢೀರನೆ ಒಂದು ರೈಡ್ ಅನ್ನ ಮಾಡಿದ್ರೆ. ಅದು ಐಎಂಎ ಕಚೇರಿ ಬಳಿನೇ ಇರುವಂತಹ ಐಎಂಎ ಗೋಲ್ಡ್ ಏನಿದೆ, ಈ ಒಂದು ಗೋಲ್ಡ್ ಕಚೇರಿಯಲ್ಲಿ ಈಗ ತಪಾಸಣೆಯನ್ನ ಸಹ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗಾಗಲೇ ಬೆಳಗಿನಿಂದಲೂ ಸಹ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈಗ ಐಎಂಎ ಗೋಲ್ಡ್ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಯಾಕಂದ್ರೆ ಇದರಲ್ಲಿ ಭಾರಿ ಪ್ರಮಾಣದಲ್ಲಿ ಚಿನ್ನಾಭರಣ ಇದೆ ಅಂತೇಳಿ ಸ್ವತಃ ಮನ್ಸೂರ್ ಖಾನ್ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಮತ್ತೆ ಈ ಮೊದಲು ಆಡಿಯೋದಲ್ಲೂ ಸಹ ಇದನ್ನ ಪ್ರಸ್ತಾಪ ಮಾಡಿದ್ರು. ಆದ್ರಿಂದ ಇಲ್ಲಿ ಭಾರಿ ಪ್ರಮಾಣದಲ್ಲಿ ಚಿನ್ನಾಭರಣ ಮತ್ತೆ ಬೆಳ್ಳಿ ಮತ್ತೆ ಡೈಮಂಡ್ ವಸ್ತುಗಳು ಇರಬಹುದು ಅನ್ನೋ ಒಂದು ಶಂಕೆ ಮೇರೆಗೆ ಈಗ ಅಧಿಕಾರಿಗಳು ತನಿಖೆಯನ್ನ ಮಾಡಿಸಿದ್ದಾರೆ. ಮತ್ತೆ ಇದು ಒಂದು ರೀತಿಯಲ್ಲಿ ಐಎಂಎ ಗೋಲ್ಡ್ ಏನಿದೆ, ಇದರಲ್ಲಿ ಸಾರ್ವಜನಿಕರು ಆಡಾಡುವಂತ ಚಿನ್ನಾಭರಣ ಇರಬಹುದು, ಮತ್ತೆ ಸಾಲವನ್ನ ಪಡ್ಕೊಳ್ಳುವಂತ ಚಿನ್ನಾಭರಣ ಇರಬಹುದು, ಎಲ್ಲವೂ ಸೇರಿ ಇದರಲ್ಲೇ ಒಂದು ಸ್ಟೋರ್ ಆಗಿರೋದ್ರಿಂದ ಇದರಲ್ಲಿ ಎಲ್ಲೋ ಒಂದ್ ಕಡೆ ಭಾರಿ ಪ್ರಮಾಣದಲ್ಲಿ 100 ಕೆಜಿ ಚಿನ್ನಾಭರಣ ಸಿಗೋ ಒಂದು ನಿರೀಕ್ಷೆ ಇದೆ. ಆದ್ರಿಂದ SIT ಅಧಿಕಾರಿಗಳು ಈಗಾಗಲೇ ಈ ಒಂದು ಸರ್ಚ್ ಮಾಡೋದಕ್ಕೆ ಒಂದು ಕೋರ್ಟ್ ಅನುಮತಿ ಪಡ್ಕೊಂಡು ಈಗ ಸರ್ಚ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಸುಮಾರು ಈಗಾಗಲೇ 5 ಟ್ರಂಕ್ಗಳನ್ನು ಸಹ ಇಲ್ಲಿಗೆ ಕರೆಸ್ಕೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಸಿಗುವಂತಹ ಚಿನ್ನಾಭರಣ ಇರಬಹುದು, ಬೆಳ್ಳಿ ವಸ್ತುಗಳಿರ್ಬೋದು, ಮತ್ತು ದಾಖಲೆಗಳೇನಿದೆ ಅವುಗಳನ್ನು ಎಲ್ಲವನ್ನೂ ಸಹ ಜಪ್ತಿ ಮಾಡೋ ಸಲುವಾಗಿ 5 ಟ್ರಂಕ್ಗಳನ್ನು ಸಹ ಈಗಾಗಲೇ ಇಲ್ಲಿಗೆ ತರಿಸ್ಕೊಂಡಿದ್ದಾರೆ. ಸುಮಾರು ಈಗಾಗಲೇ 2 DYSPಗಳು ಈ ಒಂದು ರೈಡ್ ಅನ್ನ